ಗೃಹಲಕ್ಷ್ಮಿಯರೇ ಎಚ್ಚರ. ಈ 31ನೇ ಕಂತಿನ ಹಣ ಒಂದು ವೇಳೆ ಜಮಾ ಆಗಲಿಲ್ಲ ಅಂತ ಅನ್ಕೊಳ್ಳಿ, ಮುಂದೆ ಬರ್ತಕ್ಕಂತಹ ಯಾವ ಕಂತುಗಳು ಕೂಡ ಜಮಾ ಆಗೋದಿಲ್ಲ. ಯಾಕಂದ್ರೆ ಈ ಪ್ರಾರಂಭದಲ್ಲಿ ನೀವು ಅರ್ಹತೆಯನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ನೀವು ಏನೇ ಮಾಡಿದ್ರು ಸಹಿತ ನಿಮ್ಮ ಅರ್ಜಿಯನ್ನ ಸರ್ಕಾರ ತೆಗೆದುಕೊಳ್ಳೋದಿಲ್ಲ. ಸೊ ಹಾಗಾದ್ರೆ ಮಾಡ್ಬೇಕಾಗಿರೋದೇನು, ನಿಮ್ಮ ಖಾತೆಗಳಿಗೆ ಈಗಾಗಲೇ 31ನೇ ಕಂತಿನ ಹಣ ಬಿಡುಗಡೆ ಆದ್ರೂ ಸಹಿತ ನಿಮ್ಮ ಅಕೌಂಟ್ಗಳಿಗೆ ದುಡ್ಡು ಜಮಾ ಆಗಿಲ್ಲ ಯಾಕೆ? ಇಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ಸೊ 31ನೇ ಕಂತಿನ ಹಣ ಯಾವ ಹಂತಕ್ಕೆ ಬಂದಿದೆ, ನಿಮ್ಮ ಖಾತೆಗಳಿಗೆ ಆ 31ನೇ ಕಂತಿನ ಹಣ 2,000 ಯಾಕೆ ಬಂದಿಲ್ಲ, ನೀವು ಮಾಡ್ಬೇಕಾಗಿರ್ತಕ್ಕಂತಹ ಕೆಲಸ ಏನು, ಈಗಾಗಲೇ ನೀವು ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿದ್ದೀರಿ, ಓಕೆ, ಆದ್ರೂ ಸಹಿತ ಇನ್ನೂ ಒಂದು ಕೆಲಸ ಮಾಡೋದು ಬಾಕಿ ಇದೆ. ಅದೇನು ಎಂತ ಎಲ್ಲ ವಿಷಯವನ್ನ ಗಮನಿಸ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಬಹಳ ದಿನದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ದುಡ್ಡು ಜಮಾ ಆಗಲ್ಲ. ಹತ್ತತ್ರ 2 ತಿಂಗಳಾಯ್ತು, ಬಿಡುಗಡೆ ಆಗಿರ್ಲಿಲ್ಲ, ಈಗ ತಾನೇ ಬಿಡುಗಡೆ ಆಗಿದೆ. ಸೊ ವೆರಿಫಿಕೇಶನ್, ಪರಿಷ್ಕರಣೆ, ಅದು ಇದು ಅಂತ ಎಲ್ಲವೂ ಕೂಡ ಆಗಿ ಹೊಸದಾಗಿ ಅರ್ಜಿ ಕೂಡ ನೀವು ಆಫ್ಲೈನ್ ನಲ್ಲಿ ಸಲ್ಲಿಸಿದ್ರಿ, ಆನ್ಲೈನ್ ನಲ್ಲಿ ಆನ್ಲೈನ್ ನಲ್ಲಿ ಮೊದಲ ಬಾರಿಗೆ ಸಲ್ಲಿಸಿದ್ರಿ. ಆ ಮೊದಲ ಬಾರಿಗೆ ಸಲ್ಲಿಸಿರ್ತಕ್ಕಂತಹ ಒಂದು ಅರ್ಜಿ ನಮೂನೆಯನ್ನ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಂದ ತೆಗೆದುಕೊಂಡು ಬಂದು ಅದಕ್ಕೆ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೋಟರ್ ಐಡಿ ಇವುಗಳನ್ನ ಅಟ್ಯಾಚ್ ಮಾಡಿ ಅದನ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿದ್ದೀರಿ. ಸೊ ಈ ರೀತಿ ಮಾಡಿದ್ರೆ ಓಕೆ, ಇನ್ನೊಂದು ಕೆಲಸ ಬಾಕಿ. ಆದ್ರೆ ಇದನ್ನ ಮಾಡಿಲ್ಲ ಅಂದ್ರೆ ಬೇಗ ಈ ಕೆಲಸ ಮಾಡಿ, ಈ ತಿಂಗಳ ಒಳಗಾಗಿ, ಆಗ ಮಾತ್ರ ನಿಮಗೆ ದುಡ್ಡು ಜಮಾ ಆಗುವುದು. ಯಾವುದು? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ವೋಟರ್ ಐಡಿಗೂ ಕೂಡ ಬೇಕಾಗತ್ತೆ. ಸೊ ಇದರ ಜೊತೆಗೆ ಮುಖ್ಯವಾಗಿ ನೀವು ಮೊದಲಿಗೆ ಅರ್ಜಿ ಸಲ್ಲಿಸಿರ್ತಕ್ಕಂತಹ ಆ ಅರ್ಜಿ ನಮೂನೆಯನ್ನ ಬೇಕಂದ್ರೆ ಗ್ರಾಮ ಒನ್, ಕರ್ನಾಟಕ ಒನ್ಗಳಲ್ಲಿ ಪಡ್ಕೊಳ್ಬಹುದು. ಆ ಅರ್ಜಿ ಪ್ರಮಾಣ ಪತ್ರ ಅಂತಾನು ಕೂಡ ಕರೀಬಹುದು, ಮಂಜೂರಾತಿ ಪತ್ರ ಅಂತಾನು ಅದಕ್ಕೆ ಕರೀಬಹುದು. ಸೊ ಆ ಪತ್ರವನ್ನ ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಕೂಡಿಸಿ ನಿಮ್ಮ ತಾಲೂಕಿನಲ್ಲಿ ಅಥವಾ ನಿಮ್ಮ ಒಂದು ಏರಿಯಾದಲ್ಲಿ ಇರ್ತಕ್ಕಂತಹ ಮುಖ್ಯವಾಗಿ ಆ ಅಂಗನವಾಡಿ ಕೇಂದ್ರಗಳಿಗೆ ಕೊಟ್ಟಿದ್ದೆ ಆದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಅವ್ರು ತೆಗೆದುಕೊಳ್ತಾರೆ. ಸೊ ನಿಮ್ಮ ಅರ್ಜಿ ಸಬ್ಮಿಟ್ ಆಗತ್ತೆ. ಸೊ ಎಲ್ಲರೂ ಕೂಡ ಈ ಕೆಲಸವನ್ನ ಮಾಡಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಸೊ ಇದನ್ನ ಮಾಡಿದ ಮಹಿಳೆಯರು ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಬಯೋಮೆಟ್ರಿಕ್ ಮಾಡಿಸ್ಬೇಕಾಗಿದೆ. ಹೌದು, ಯಾವ ಕೆಲಸ ಅಂತ ನೀವು ಕೇಳ್ತಾ ಇದ್ರಿ ಅಲ್ವಾ? ಸೊ ಇದೇ ಕೆಲಸ, ಬಯೋಮೆಟ್ರಿಕ್. ಇದೆಲ್ಲವೂ ಕೂಡ ಆದ ಮೇಲೆ ಬಯೋಮೆಟ್ರಿಕ್ ಕೂಡ ನೀವು ಮಾಡಿಸಬೇಕು ಅಂತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೊಂದು ತರ ರೂಲ್ಸ್ ಅನ್ನ ತಂದ್ಬಿಟ್ರು. ಪ್ರಾರಂಭದಲ್ಲಿ ರೂಲ್ಸ್ ತಂದಿರೋದಿದೆ, ಆದ್ರೆ ಇದೆಲ್ಲ ಬೇಡ, ಡಾಕ್ಯುಮೆಂಟ್ಸ್ ಕೊಡಿ ಸಾಕು ಅಂತ ಹೇಳಿದ್ರು. ಡಾಕ್ಯುಮೆಂಟ್ಸ್ ಕೊಟ್ಟಾದ ತಕ್ಷಣ ಈಗ ಮತ್ತೆ ಬಯೋಮೆಟ್ರಿಕ್ ಮಾಡಿಸಬೇಕಂತೆ. ಸೊ ಬಯೋಮೆಟ್ರಿಕ್ ಮಾಡಿಸಿದ ಮಹಿಳೆಯರಿಗೆ ಈ 31,2,000 ದುಡ್ಡು ಜಮಾ ಆಗಲಿದೆ ಅಂತೆ. ಸೊ ಈಗಾಗಲೇ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಅದೇ ರೀತಿಯಾಗಿ ಉಡುಪಿ, ಮಂಗಳೂರು, ಹೀಗೆ ಹಾಸನ, ಕೊಡಗು ಸೇರಿದಂತೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ. ಆದ್ರೆ ಎಲ್ಲ ಮಹಿಳೆಯರಿಗಲ್ಲ, ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ. ಸೊ ಹಾಗಾದ್ರೆ ನೀವು ಕೂಡ ಬಯೋಮೆಟ್ರಿಕ್ ಮಾಡಿಸಬಹುದು. ಬಯೋಮೆಟ್ರಿಕ್ ಮಾಡಿಸ್ಬೇಕಂದ್ರೆ ಕರ್ನಾಟಕ ಒನ್, ಬೆಂಗಳೂರು ಒನ್, ಗ್ರಾಮ ಒನ್, ಬಾಪೂಜಿ ಸೇವಾ ಕೇಂದ್ರಗಳು, CSC ಸೆಂಟರ್ಗಳಲ್ಲಿ ಹೋಗಿ ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಬಹುದು. ಗೃಹಲಕ್ಷ್ಮಿ ಯೋಜನೆಗೆ ಕಂಪ್ಲೀಟ್ ಆಗಿ ಮರು ಅರ್ಜಿ ಸಲ್ಲಿಸಿದ ಹಾಗಾಗತ್ತೆ. ಇದನ್ನ ನೀವು ಮಾಡಿದ್ದೆ ಆದ್ರೆ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗತ್ತೆ, ನಿಮಗೆ ಮತ್ತೆ ದುಡ್ಡು ಜಮಾ ಆಗುವಂತದ್ದು. ಬರೀ 31ನೇ ಕಂತಿನ ಹಣ ಅಲ್ಲ, ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು. ಜ್ಞಾಪಕ ಇರ್ಲಿ, ಎಲೆಕ್ಷನ್ ಯಾವಾಗ ಸಮೀಪ ಬಂದಿದೆಯೋ ಆವಾಗ ಒಂದೇ ತಿಂಗಳಲ್ಲಿ 2ರಿಂದ 3 ತಿಂಗಳ ಹಣವನ್ನ ಸರ್ಕಾರ ಜಮಾ ಮಾಡಿದೆ. ಮತ್ತು ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳನ್ನು ಕೂಡ ಚಾಚು ಚಪ್ಪದೆ ಜಮಾ ಮಾಡುತ್ತೆ. ಯಾಕಂದ್ರೆ ಎಲೆಕ್ಷನ್ ಕೇವಲ ಸ್ವಲ್ಪ ಈಗ 1.5 ವರ್ಷದ ತನಕ ಮಾತ್ರ ಉಳಿದಿರೋದು. ಇನ್ನು 5-6 ತಿಂಗಳು ಹಾಗು ಹೀಗೋ ಹೋಯ್ತಪ್ಪ ಅಂತ ಅನ್ಕೊಳ್ಳಿ, ನೆಕ್ಸ್ಟ್ ಒಂದು ಇಯರ್ ಏನಿದೆ ಸಂಪೂರ್ಣವಾಗಿ ಜಮಾ ಮಾಡ್ತಾ ಹೋಗ್ತಾರೆ, ಯಾವುದೇ ತೊಂದರೆ ಇಲ್ಲದೆ. ಯಾಕಂದ್ರೆ ಎಲೆಕ್ಷನ್ ಸಮೀಪ ಬಂದಿರತ್ತೆ, ಅದಕ್ಕಾಗಿ ಆಲ್ಮೋಸ್ಟ್ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನ ಜಮಾ ಮಾಡಿ ಕ್ಲಿಯರ್ ಮಾಡಿಬಿಡ್ತಾರೆ. ಅದಕ್ಕಾಗಿ ನೀವು ಈಗ ಸರಿಯಾಗಿ ಅರ್ಜಿ ಸಲ್ಲಿಸೋದು ಮುಖ್ಯವಾಗಿದೆ. ಹತ್ತತ್ರ 20,000ದಿಂದ 30,000ವರೆಗೆ ನೀವು ದುಡ್ಡನ್ನ ಪಡ್ಕೊಳ್ಬಹುದು. ಅದಕ್ಕಾಗಿ ಆ ಎಲ್ಲ ದುಡ್ಡು ನೀವು ಪಡ್ಕೊಳ್ಬೇಕಂದ್ರೆ ಈ ಕೆಲಸ ಕಡ್ಡಾಯ. ಬಯೋಮೆಟ್ರಿಕ್ ಮಾಡಿಸ್ಬೇಕಂದ್ರೆ
ನಾನು ಹೇಳಿರುವ ಹಾಗೆ ಗ್ರಾಮ ಒನ್ ಕರ್ನಾಟಕ ಒನ್ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಬಯೋಮೆಟ್ರಿಕ್ ಮಾಡಿಸಬಹುದು. ನಿಮ್ಮ ತಂಬನ್ನ ಕೊಟ್ಟು ಅಲ್ಲಿ ಬಯೋಮೆಟ್ರಿಕ್ ಮಾಡಿಸಿ, ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ಅದರ ಆಧಾರದ ಮೇಲೆ ಬಯೋಮೆಟ್ರಿಕ್ ಮಾಡಿಕೊಡ್ತಾರೆ. ಓಕೆ, ಈ KYC ಇರ್ಲಿಲ್ಲ ಅಂದ್ರೆ ಅದನ್ನು ಕೂಡ ಮಾಡಿಸ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ಯಾವುದೇ ತೊಂದರೆ ಇಲ್ಲ, ಈ ದುಡ್ಡು ಜಮಾ ಆಗುವಂಥದ್ದು. ಸೊ ಪ್ರತಿಯೊಬ್ಬರು ಕೂಡ ಮಹಿಳೆಯರು ಈ ಕೆಲಸ ಮಾಡಿ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಈ ವಿಷಯವನ್ನ ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರಿ, ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.